ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ ಕಿರುಕುಳಗಳ ಸಂಬಂಧ ಸಿಎಂ ಸಭೆ, ಆಟಾಟೋಪಕ್ಕೆ ಮೂಗುದಾರ ಹಾಕಲು ಹೊಸ ಬಿಲ್ ತರಲು ಮುಂದಾದ ಸರ್ಕಾರ. ಕಾಯ್ದೆಯಲ್ಲಿನ ಅಂಶಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ. ಸಿಎಂ ತವರು ಜಿಲ್ಲೆಯಲ್ಲೇ ಜೋರಾದ ಮೈಕ್ರೋ ಫೈನಾನ್ಸ್ ಹಾವಳಿ. ಪಿರಿಯಾಪಟ್ಟಣದಲ್ಲಿ ಎದೆಗೆ ಗನ್ನಿಟ್ಟು ಹಣ ವಸೂಲಿ. ಸಾಮಾಜಿಕ ಜಾಲತಾಣದಲ್ಲಿ L&T ಮೈಕ್ರೋ ಫೈನಾನ್ಸ್ ಉದ್ಯೋಗಿಯ ಆವಾಜ್ ವಿಡಿಯೋ ವೈರಲ್. ವಿಜಯಪುರದಲ್ಲಿ ಪೊರಕೆ ಮಾರೋ ಮಹಿಳೆಗೆ ಮೈಕ್ರೋ ಫೈನಾನ್ಸ್ ಕಿರುಕುಳ. ದಿನವೂ ಎಲ್ಲವ್ವಾಗೆ ಹಣ ತುಂಬುವಂತ ಟಾರ್ಚರ್. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬಂದ್ ಮಾಡಿಸೋ ಬೆದರಿಕೆ. ಬೇರೆಯವರಿಗೆ ಸಾಲ ಕೊಡಿಸಿ ಸಂಕಷ್ಟಕ್ಕೆ ಸಿಲುಕಿದ ಮಹಿಳೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಮನೆ ಬಿಟ್ಟು ಇನ್ಯಾರದ್ದೋ ಮನೆಯಲ್ಲಿ ಆಶ್ರಯ. ಹಾವೇರಿಯ ಕೊಪ್ಪದಲ್ಲಿ ಸಾವಿತ್ರಮ್ಮನ ರಕ್ಷಣೆಗೆ ಬಂದ ಸ್ಥಳೀಯರು. ಚಿಕ್ಕಮಗಳೂರಿನ ಕಾಫಿ ತೋಟದ ಜಾಗದ ವಿಚಾರ ಗಲಾಟೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಕೀರ್ತಿರಾಜ್ ಬಂಧನ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಕಾರ್ಯಕರ್ತರ ಆಕ್ರೋಶ. ಕಲ್ಲು ಗಣಿಗಾರಿಕೆಗೆ 15 LED ಟಿವಿಗಳು ಬ್ಲಾಸ್ಟ್. ಬಿರುಕು ಬಿಟ್ಟ ಮನೆಯ ಮೇಲ್ಛಾವಣಿ ಶೀಟ್. ಚಿಕ್ಕಮಗಳೂರಿನ ನಾಗರಹಳ್ಳಿ, ತಿಮ್ಮನಹಳ್ಳಿ ಗ್ರಾಮಗಳು ಫುಲ್ ಶೇಕ್. ಬೆಳಗಾವಿ ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲಿ ಮಿಂಚಿನ ಬೆಳವಣಿಗೆ. ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕತ್ತಿ ದಿಢೀರ್ ರಾಜೀನಾಮೆ. ವೈಯಕ್ತಿಕ ಕಾರಣ ನೀಡಿರೋದ್ರಿಂದ ಹಲವು ಚರ್ಚೆಗೆ ದಾರಿ. ಬೆಂಗಳೂರಲ್ಲಿ ಗನ್, ಚಾಕು ತೋರಿಸಿ ಮನೆಗೆ ನುಗ್ಗಿ ರಾಬರಿ. ಸಿಟಿ ಮಾರ್ಕೆಟ್ ಬಳಿ RT ಸ್ಟ್ರೀಟ್ನಲ್ಲಿ 4 ದುಷ್ಕರ್ಮಿಗಳಿಂದ ಕೃತ್ಯ. ಚಿನ್ನಾಭರಣ, ಹಣ ದೋಚಿದವರ ವಿರುದ್ಧ ಮಾರ್ಕೆಟ್ ಠಾಣೆಯಲ್ಲಿ ಕೇಸು. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ. ಮತ್ತೊಬ್ಬ ಆರೋಪಿ ಷಣ್ಮುಗಂ ಸುಂದರಂ ಬಂಧಿಸಿದ ಪೊಲೀಸರು. ಮನೆಯಿಂದ 16 kg ಚಿನ್ನ ವಶಕ್ಕೆ. ಭಾರತ ಇಂಗ್ಲೆಂಡ್ ನಡುವೆ 2ನೇ T20 ಪಂದ್ಯಕ್ಕೆ ಕೌಂಟ್ಡೌನ್. ಹೈ ವೋಲ್ಟೇಜ್ ಮ್ಯಾಚ್ಗೆ ಚೆನ್ನೈನ ಚಿದಂಬರಂ ಕ್ರೀಡಾಂಗಣ ಸಜ್ಜು. 2ನೇ ಪಂದ್ಯವನ್ನು ಗೆಲ್ಲೋ ವಿಶ್ವಾಸದಲ್ಲಿ ಸೂರ್ಯ ಬಳಗ. IPL ಆರಂಭಕ್ಕೂ ಮುನ್ನ ಕುಲ್ದೀಪ್ ಯಾದವ್ ಕಿಚ್ಚು. RCB ಟ್ರೋಲ್ ಮಾಡಿದ ದೆಹಲಿ ಕ್ಯಾಪಿಟಲ್ಸ್ ಆಟಗಾರ. ನಿಮಗೆ ಗೋಲ್ ಕೀಪರ್ ಅಲ್ಲ, ಟ್ರೋಫಿಯ ಅಗತ್ಯ ಇದೆ ಅಂತ ಫ್ಯಾನ್ಸ್ಗೆ ಕೌಂಟರ್. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ. ಇರೋ 5ರಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ. ತಮ್ಮ ನಿರೂಪಣೆಯ ಕೊನೆಯ ಸೀಸನ್ನಲ್ಲಿ ಕಿಚ್ಚನ ಭರ್ಜರಿ ಸ್ಟೆಪ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.